ಶಾಸಕ ಗಣೇಶ್ ಹುಕ್ಕೇರಿ ಅವರು ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಚಾಲನೆ. ಚಿಕ್ಕೋಡಿ ನಗರದ ಇಂದಿರಾ ನಗರದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಶುದ್ಧ ಕುಡಿಯುವ ನೀರಿನ ಘಟಕಗಳ ಉದ್ಘಾಟಿಸಿ ಮಾತನಾಡಿದವರು, ಮುಖ್ಯಮಂತ್ರಿ ಅವರ ವಿಶೇಷ ಅನುದಾನ 10 ಕೋಟಿ ರೂಪಾಯಿಗಳು ತಂದು ಚಿಕ್ಕೋಡಿ ನಗರದ ಪ್ರತಿಯೊಂದು ವಾರ್ಡ್ನಲ್ಲಿ ಡಾಂಬರೀಕರಣ ಕಾರ್ಯ ಕೈಗೊಳ್ಳಲಾಗುವುದು. ಇಂದಿರಾ ನಗರದಲ್ಲಿ ಮಹಿಳೆಯರಿಗೆ ಅನುಕೂಲವಾಗುವ ದೃಷ್ಟಿಯಿಂದ RO ಪ್ಲಾಂಟ್ ಅಳವಡಿಸಲಾಗಿದೆ. ಈ ತರಹ ಪ್ರತಿಯೊಂದು ವಾರ್ಡ್ನಲ್ಲಿ 2 RO ಪ್ಲಾಂಟ್ಗಳು ಅಳವಡಿಸಲಾಗುವುದು ಎಂದರು. ಇವತ್ತ ಶುದ್ಧ ಕುಡಿನೀರ ಘಟಕ ನಮ್ಮೆಲ್ಲಾ ಕೌನ್ಸಿಲರ್ ಸೇರಿ ಇವತ್ತ ಮೊದಲೇ ಇಲ್ಲಿ ಇಂದಿರಾನಗರದಾಗ ನಮ್ಮೆಲ್ಲ ಇವತ್ತ ಶಾಬೀರ್ ನಮ್ಮ ಕೌನ್ಸಿಲರ್ ಹೇಳಿದ್ರು, ಅಂದ್ರೆ ಇವತ್ತ ನಮ್ಮ ತಾಯಿಯಂದ್ರಿಗ ಕೆಳಗೆ ಹೋಗಿ ನೀರು ತರುವಂಥದ್ದು ಅಂದ್ರೆ ಆ ಪರಿಸ್ಥಿತಿ ಬರ್ತಿತ್ತು. ಇವತ್ತು ನಾವು ಅವ್ರು ಒಂದು ನಮ್ಗೆ ವಿನಂತಿ ಮಾಡಿದ ಮೇಲೆ ಇಲ್ಲಿ 2 ಶುದ್ಧ ನೀರು ಘಟಕ ನಾವು ಇವತ್ತು ಕೊಟ್ಟಿದ್ದೀವಿ. ನಾವು ಎಲ್ಲರಿಗೂ ಕೂಡಿ ಇವತ್ತು ಏನು ಚರ್ಚೆ ಮಾಡಿದ್ವಿ ಅಂದ್ರೆ ಒಂದೊಂದು ವಾರ್ಡ್ದಾಗ ಬರೋ ದಿನಮಾನದಾಗ ಒಂದು 2-3 ತಿಂಗಳಲ್ಲಿ ವಿಶೇಷವಾಗಿ ಚಿಕ್ಕೋಡಿದಾಗ ಎಲ್ಲೆಲ್ಲಿ ಒಂದೊಂದು ವಾರ್ಡ್ ಐತಿ 2, 3 ಇಂಥವು ಜಾಗ ಸ್ಥಳ ಅವಕಾಶ ನೋಡಿ ಇಂಥವು ಶುದ್ಧ ಕುಡಿ ನೀರು ಘಟಕ ಇಲ್ಲಿ ಕುಡಿಸುವಂಥದ್ದೊಂದು ವ್ಯವಸ್ಥೆ ಮಾಡ್ತೀವಿ. ವಿಶೇಷವಾಗಿ ಯಾವ ರೀತಿ ನಮ್ಮ ಗುರುವಾರಪೇಟ್ ಸನ್ಮಾನ್ಯ ಪ್ರಕಾಶನ್ನ ನಾವು ಎಲ್ಲರೂ ಒಂದು ಸಹಕಾರದಿಂದ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಕತ್ತೀವಿ, ಬರುವ ಒಂದು 3 ತಿಂಗಳಲ್ಲಿ ಚಿಕ್ಕೋಡಿಗೆ ವಿಶೇಷ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಕಡೆಯಿಂದ ಇನ್ನೂ 10 ಕೋಟಿ ರೂಪಾಯಿ ಅನುದಾನ ಕೊಟ್ಟ ಎಲ್ಲ ಓಣಿದಾಗ ಡಾಂಬರೀಕರಣ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಪುರಸಭೆ ಸದಸ್ಯ ಸಾಬೀರ ಜಮಾದಾರ್ ಮಾತನಾಡಿ, ಗುಡ್ಡಗಾಡ ಪ್ರದೇಶ ಇರೋದ್ರಿಂದ ಮಹಿಳೆಯರಿಗೆ ಕೆಳಗಡೆ ಹೋಗಿ ನೀರು ತರಲಿಕ್ಕೆ ತೊಂದರೆ ಆಗ್ತಾ ಇತ್ತು. ಹೀಗಾಗಿ ಅತ್ಯಂತ ಅವಶ್ಯಕತೆ ಇರುವುದರಿಂದ ಇಲ್ಲಿ ಕುಡಿಯುವ ನೀರಿನ ಘಟಕಗಳು ಅಳವಡಿಸಲಾಗಿದೆ. NLC ಪ್ರಕಾಶ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ರಸ್ತೆ, ಚರಂಡಿ, ವಿದ್ಯುತ್, ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಇಂದಿರಾನಗರದಲ್ಲಿ ಆಗಿದೆ ಎಂದರು. ಅಂಗಾರಕ ಸಂಕಷ್ಟಿ ದಿವಸ ಚಲೋ ದಿವಸ. ಆಮೇಲೆ ಇವತ್ತೇನೈತಿ ಇಲ್ಲಿ ಅವಶ್ಯಕತೆ ಐತಿ ಅತಿ ಹೆಚ್ಚು. ಅಂದ್ರೆ ಇದು ಗುಡ್ಡ ಪ್ರದೇಶ ಐತಿ ಇಲ್ಲಿ, ಅಂದ್ರೆ ನಮ್ಮ ಇಲ್ಲಿ ತಳಗ ಹೋಗಿ ನೀರು ತರಕ ಭಾಳ ತೊಂದರೆ ಇತ್ತು. ಆಮೇಲೆ ಇವತ್ತು ಎಲ್ಲರಿಗೂ ಇಲ್ಲಿ ಅತಿ ಅವಶ್ಯಕತೆ ಇತ್ತ, ಇವತ್ತು ಅನುಕೂಲ ಆಗಿದೆ. ಎಲ್ಲ ಸಾವುಕಾರ ಗಣೇಶನ ಯಾವುದು ಇಲ್ಲಿ ಅಂದ್ರೆ ಇದು ಹಿಂಗಿತ್ತು ಇಲ್ಲಿ, ಅಂದ್ರೆ ಜಾಗ ಮಾರಕ್ಕೆ ಸಕಟ್ ತೆಗೆದಿರಿ ಇಲ್ಲಿ ಜನ ಪಬ್ಲಿಕ್. ಆಮೇಲೆ ಏನಂದು ಈಗ ಏನು ಇಲ್ಲಿ ಸಾವುಕಾರ CC ರೋಡ, ಲೈಟ, 24x7 ನೀರ, UGD. ಆಮೇಲೆ ಈಗ ಹನುಮಾನ್ ಮಂದಿರ ಕೆಲಸ ಈಗ ಸ್ಟಾರ್ಟ್ ಐತಿ. KBದವ್ರು ವೈರ್ ಮ್ಯಾಗಿಂದ ಹೋಗಿದಾವನ ಸ್ಲ್ಯಾಪ್ ಹಾಕಿಲ್ಲ, ಅದು KB ಅವ್ರ ಲೈನ್ 11 KV ಲೈನ್ ಐತದ ತೆಗ್ಯಾದರು, ಅದನ್ನೂ ಸಕಟ ಮಂಜೂರು ಮಾಡಿಸಿದರು. ಆಮೇಲೆ ಇದು ಈಗಿನ ಬಿಸಿ ನೀರು ಮತ್ತು ಆರು ನೀರು, ಕುಡಿ ನೀರು ಇದು ಸಕಟ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ ಇಂದಿರಾನಗರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಹೈಯೆಸ್ಟ್ ಕೆಲಸ ಮಾಡಿಕೊಟ್ಟಿದ್ದಾರೆ. 100% ಎಲ್ಲ ಕೆಲಸ ಮುಗಿದಾಗಿದೆ ಅಂತ. ಮತ್ತು ಮತ್ತೊಂದು ಟ್ಯಾಂಕ್ದೊಂದು ಕೆಲಸ ಐತಿ. ಈಗ ಅದು ಗಣೇಶನ ಸಾವುಕಾರ ಅದನ್ನು ಇಮಿಡಿಯೇಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಇಲ್ಲೇ ಒಂದು ಗುಡ್ ಮ್ಯಾಗ ಒಂದು ಟ್ಯಾಂಕಿ ಮಂಜೂರು ಮಾಡಿದ್ದಾರೆ. ಸ್ವಲ್ಪ ಗ್ಯಾಸ್ ಪೈಪ್ಲೈನ್ ಕೆಲಸ ನಡೆಯೈತಿ, ನೀರಿನ ತೊಂದರೆ ಆಗತೈತಿ. 7 ದಿವಸಕ್ಕೆ ಅವ್ರು ಪೈಪ್ ಹೊಡ್ಯಾತಾರಲ್ಲಿ, ಅದಕ್ಕೆ 7 ದಿವಸ 2 ದಿವಸ ನೀರು ಬರೋದು. ಈಗ ಇಲ್ಲಿ ಒಂದು ಟ್ಯಾಂಕ್ ಮಂಜೂರು ಮಾಡಿದರು. ಅದು ಕೆಲವು ಬಂದಾಗ ಸಾವುಕಾರ ಅದನ್ನು ಗಣೇಶನ ಸಾವುಕಾರ ಮಾಡಿಸ್ಬಿಡ್ತಾರೆ. ಏನಿಲ್ಲ ಎಲ್ಲ ಮಾಡ್ಯಾರ ಸಾವುಕಾರ ಗಣೇಶನ, ಏನೂ ಕಡಿಮೆ ಮಾಡಿಲ್ಲ, ಎಲ್ಲ ಮಾಡಿಕೊಂಡ್ರು. ಪುರಸಭೆ ಸದಸ್ಯ ರಾಮಮಾನೆ ಮಾತನಾಡಿ, ಪ್ರಕಾಶ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಪುರಸಭೆ ಸದಸ್ಯ ಸಾಬೀರ ಜಮಾದಾರ್ ಅವರ ನೇತೃತ್ವದಲ್ಲಿ ಇಂದಿರಾನಗರದಲ್ಲಿ RO ಪ್ಲಾಂಟ್ ಅಳವಡಿಸಿದ್ದು ಒಳ್ಳೆ ಕಾರ್ಯ. ಬಡಜನ ಸೇರಿದಂತೆ ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಲಭ್ಯವಾಗಲಿದೆ ಎಂದರು. ಅಂಗಾರಿಕ ಸಂಕಷ್ಟ ನಿಮಿತ್ತವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿವಸ 2 ಫಿಲ್ಟರ್ ಇಲ್ಲಿ ಉದ್ಘಾಟನೆ ಆಗಿದ್ದವು. ವಿಶೇಷ ನಮ್ಮ ಗಣೇಶನ್ನ ಸಾಬೀರ್ ಜಮಾದಾರ್ ನಮ್ಮ ಸಾವುಕಾರ ಅವ್ರ ವಿಶೇಷ ಪ್ರಯತ್ನದಿಂದ ಇವತ್ತಿನ ದಿವಸ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತ ಭಾವನೆ ಇಟ್ಕೊಂಡು, ಯಾಕಂದ್ರೆ ಥೋಡೆ ಮಂದಿ ಫಿಲ್ಟರ್ ನೀರು ಚಿಕ್ಕೂರಾಗ ಕುಡಿತಿತ್ತು. ಈಗ ಪ್ರತಿಯೊಂದು ಮನುಷ್ಯಾಗ ಸಿಗಲಿ ಅನ್ನೋದಿಷ್ಟೇ ನಮ್ಮ MLA ಆಗಲಿ, ನಮ್ಮ ಸಾವುಕಾರ ಆಗಲಿ, ಸಾಬೀರ್ ಆಗಲಿ ಈ ವಿಚಾರ ಇಟ್ಕೊಂಡು ಸಾವುಕಾರ ಅದು ಭಾಳ ಬೆಸ್ಟ್ ಕೆಲಸ ಮಾಡಿದವರು. ಬರೀ ನೀರಿನ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲ ಸವಲತ್ತು ಲೈಟ್ದಾಗಲಿ, ರೋಡ್ದಾಗಲಿ ಹಾಗೂ ಅನೇಕ ಜನಪರ ಕಾರ್ಯಕ್ರಮ ಬಹಳಷ್ಟು ಇಲ್ಲಿ ಮಾಡಿದ್ದಾರೆ. ಅದು ಈ ಗಣೇಶನ ಮತ್ತೊಮ್ಮೆ ಹೇಳ್ರಿ, ಇಡೀ ಚಿಕ್ಕೋಡಿ ಊರಾಗ ಪ್ರತಿಯೊಂದು ವಾರ್ಡ್ದಾಗ 2 ಫಿಲ್ಟರ್ ಆಗಬೇಕು. ಮತ್ತು ಸ್ವಚ್ಛ ನೀರು ಕೊಡುವಂಥ ನಾವು ಮುಂದಿನ ದಿನಮಾನದಾಗ ವಿಚಾರ ಇಟ್ಕೊಂಡು ಇಡೀ ಚಿಕ್ಕೋಡಿ ಊರಾಗ ನಾವು ಸ್ವಚ್ಛ ನೀರು ಕೊಡೋದು ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಈಗಾಗಲೇ ಗಣೇಶನ ಮಾತಾಡಿದಾರು. ಅವರು ಈಗ ಮಾತಾಡೋದು ಹೇಳ್ತಾರೋ. ಎಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಇರ್ಫಾನ್ ಬೇಪಾರಿ, ಸದಸ್ಯರಾದ ರಾಮ ಮಾನೆ, ಅನಿಲ್ ಮಾನೆ, ಗುಲಾಬ್ ಬಾಗವಾನ್, ಸಾಬೀರ್ ಜಮಾದಾರ್, ಚಂದ್ರಕಾಂತ್ ಕಾಮಕರ, ಮಂಜೂರು ಜಮಾದಾರ, ಸುಧೀರ್ ಮಾಯಪ್ಪಗೋಳ, ಹನುಮಂತ ಗಾಡಿವಡ್ಡರ, ರವಿ ದರ್ಜಿ, ಅಮಿತ್ ಮಾಳಿಗೆ, ವಸಂತ ಟೈಗಲೆ, ಆರಿಫ್ ನಾಯ್ಕವಾಡಿ, ಅಮಿತ ಕಾಮಕರ, ಗಜಾನನ ಪೋತದಾರ, ಸಮಸ್ತ ಇಂದಿರಾ ನಗರ ಜನರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.